ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಹಾಗೂ ಇಷ್ಟಲಿಂಗ ಪ್ರಾತ್ಯಕ್ಷಿಕೆಯಿಂದ ನಮ್ಮೆಲ್ಲರ ಮನಸ್ಸು ಹಗುರ ಆಗೋದ್ರ ಜೊತೆಗೆ ನಮಗೆ ಈ ಆಚರಣೆಯಲ್ಲಿರ್ತಕ್ಕಂಥ ಸಮಾನತೆ ಹಾಗೂ ಇತರೆ ತತ್ವಗಳು ಈ ಒಂದು ಇಷ್ಟಲಿಂಗ ಪೂಜೆಯಿಂದ ನಮಗೆಲ್ಲ ತಿಳಿದು ಬಂದಿರುತ್ತೆ. ನಾವುಗಳೆಲ್ಲರೂ ಸಮಾಜದ ಯಾವುದೇ ಲಿಂಗ ತಾರತಮ್ಯ ಇಲ್ಲದೆ, ಯಾವುದೇ ಕಾಯಕ ತಾರತಮ್ಯ ಇಲ್ಲದೆ ನಾವುಗಳೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಈ ಒಂದು ಆಚರಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಈ ಸಂಘಟನೆ ಇನ್ನೂ ಬಲವಾಗಲಿಕ್ಕೆ, ನಾವೆಲ್ಲ ಒಂದು ಅಂತ ತಿಳಿಸಲಿಕ್ಕೆ ಈ ಒಂದು ಇಷ್ಟಲಿಂಗ ಪ್ರಾತ್ಯಕ್ಷಿಕೆ ಕಾರಣವಾಗಿದೆ ಅಂತೇಳಿ ನನ್ನ ಎರಡು ಮಾತುಗಳಲ್ಲಿ ಅನಿಸಿಕೆ ತಿಳಿಸ್ತಾ ಇದ್ದೀನಿ. ಸರಳವಾಗಿ ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಎಷ್ಟು ಸರಳವಾಗಿಯೋ ಇಲ್ಲಿ ನಾವು ಮಾಡ್ಬೋದಾ ಅನ್ನೋದನ್ನ ನಮ್ಮ ಶ್ರೀಗಳು ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಗೆ ಒಂದೊಂದ್ಸರಿ ಅನಿಸುತ್ತೆ, ಭೂವಗ ಅವತರಿಸಿದ ಕಾರಣವಾಗಿ ಇದೇ ಕಾರಣ ಗುರುಗಳು ಭೂವಗ ಅವತರಿಸಿ ನಮಗೆ ಈ ರೀತಿ ಒಂದು ಬಸವಾದಿ ಶರಣರು ಹೇಳ್ಕೊಟ್ಟಂತ ಮಾರ್ಗದಲ್ಲಿ ಎಲ್ಲರೂ ಸಹ ಲಿಂಗ ಪೂಜಿಸಿ ಲಿಂಗವ್ಯ ಹೇಗಾಗಬೇಕು ಅನ್ನೋದನ್ನ ಸುಂದರವಾಗಿ ಸರಳವಾಗಿ ತಿಳಿಸಿ ನಮ್ಗೆ ಅವರಿಂದ ನಾವು ತುಂಬ ಕಲ್ತಿದ್ದೀವಿ. ಭಾವಲಿಂಗ ಇಷ್ಟಲಿಂಗ ಆಗಬೇಕು, ಪ್ರಾಣಲಿಂಗ, ಭಾವಲಿಂಗ ಇದ್ರ ಬಗ್ಗೆ ನಮ್ಮ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ನಾವು ಮನೇಲಿ ಪೂಜೆ ಮಾಡ್ಕೊಳ್ತೀವಿ, ಇಷ್ಟೆಲ್ಲ ಡೀಟೈಲಾಗಿ ಎಲ್ಲ ಏನು ಮಾಡ್ಕೊಳ್ಳಲ್ಲ. 5 ನಿಮಿಷ ಟೈಮ್ ಆಯ್ತಾ ಅಂತ ಟೈಮ್ ಮಾಡ್ಕೊಳ್ತೀವಿ. ಇಲ್ಲಿ ಕಾಲು ಹಿಡಿದ್ರು ಕೂತ್ಕೊಂಡು ಪೂಜೆ ಮಾಡಿಸಿದ್ರು ಹಾಗೆ ಪೂಜೆನ ಮಾಡ್ಬೋದು. ಆಮೇಲೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವನ್ನು ಹೆಂಗೆ ಅನುಸರಿಸಬೇಕು, ಅದರಿಂದ ನಮ್ಗೆ ಆಗುವಾಗ ಯಾವ ಥರ ಭಾವನೆಗಳು ಬರುತ್ತೆ, ಯಾವ ಥರ ನಾವು ರೂಢಿಯ ತತ್ವದಲ್ಲಿ ನಾವು ದಿನನಿತ್ಯ ಕೂಡ ಅದನ್ನು ಮನೆಯಲ್ಲಿ ಮಾಡ್ಬೋದು ಅನ್ನೋದನ್ನು ಅತ್ಯಂತ ಸರಳವಾಗಿ ಶಾಂತವಾಗಿ ನಮಗೆಲ್ಲರಿಗೂ ಮನೋದಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೊತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು, ಸಮಾಧಾನ ಆಯಿತು, ಶಾಂತಿಯಿಂದ ಎಲ್ಲರ ಜೊತೆಗಳನ್ನು ಮಾಡಿಸಿದ್ವಿ. ಕಾರ್ಯಕ್ರಮ ಕೂಡ 5 ನಿಮಿಷ ಯಶಸ್ವಿಯಾಗಿ ನಡೆಯಿತು. ಹಾಗಾಗಿ ಸರಳ ಇದೆ. ಲಿಂಗ ಪೂಜೆ ತುಂಬ ಸರಳ ಇದೆ ಅಂತ ಪದೇ ನಮಗೆ ಹೇಳ್ತಿದ್ದೇ ಇರ್ತಾರೆ, ಮಾಡಿ ಪೂಜೆ ಅಂತ. ಎಷ್ಟು ಸರಳ ಅಂತ ಇನ್ನೂ ಜಾಸ್ತಿ ನಮಗೆ ಗೊತ್ತಾಗಿತ್ತು ಸ್ವಾಮೀಜಿಯವರ ಜೊತೆಯಿಂದ. ಹಂಗಾಗಿತ್ತು ತುಂಬ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆದು. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳಿಗೆ ಆಗೋದು. ಪ್ರಾಣಾಯಾಮ ಅಂದರೆ ಲಿಂಗ ಪೂಜೆ ಮಾಡೋದೇ ಪ್ರಾಣಾಯಾಮ. ಇದೇ ಪ್ರಾಣಾಯಾಮ ಲಿಂಗ ಒಳಗೆ ಪ್ರಾಣಾಯಾಮ ಎಲ್ಲರೂ ಇರುತ್ತೆ. ಸ್ವಾಮಿಗಳು ನಮಗೆ ಇಷ್ಟವಾಗಿ ಹೇಳ್ಕೊಟ್ರು, ಹೆಂಗೆ ಮಾಡ್ಕೋಬೇಕು, ಹೇಗಿರಬೇಕು, ಹೆಂಗೆ ಕರ್ಣಪ್ರಸಾದ ಹೇಗೆ ತಗೋಬೇಕು ಅದೆಲ್ಲ ಹೇಳ್ಕೊಟ್ರು. ಆಮೇಲೆ ಕರ್ಣಪ್ರಸಾದ ತಗೊಂಡು ಅದನ್ನು ಇದು ಮಾಡಬಾರ್ದು, ನಾವೇ ವಿಸರ್ಜನೆ ತಳಗೆ ಎಲ್ಲೂ ಶಿಬಿರವನ್ನು ಲಿಂಗೇಶ್ವರ ಸ್ವಾಮಿಗಳು ಕೊಡಿಮಠ ಇವರು ತುಂಬ ಚೆನ್ನಾಗಿ ಆಚರಿಸಿದ್ರು. ಎಲ್ಲ ಸರಳವಾಗಿ ಹೇಳ್ಕೊಟ್ಟಂಥ ಇಷ್ಟಲಿಂಗ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡಿದರು. ಆದರೆ ಕಾರಣಾಂತರದಿಂದ ನಾನು 2ನೇ ದಿನ ಭಾಗವಹಿಸಿದ್ದು. ಇಲ್ಲಿ ಕೆಲಸದ ಒತ್ತಡಗಳು ಮತ್ತು ಇದರಿಂದ ಸಹಜ ಶಿವಯೋಗ ಶಿಬಿರವನ್ನು ತುಂಬ ಕಡೆಗೆ ನಡೀತಾ ಇದೆ. ಆದರೆ ಅದೇ ಥರ ಈ ಕಡೆ